ಇರುವಿಕೆಯಲ್ಲಿ ಜೀವಿಸುವುದು ದೈವ ಸಾಕ್ಷಾತ್ಕಾರದೆಡೆಗೆ ಕರೆದೊಯ್ಯುತ್ತದೆ. ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ. ಇಂದು ನಾವು ಕೇಳಲಿರುವ ಪವಾಡವು ಗುಜರಾತ್ನ ಅಹಮದಾಬಾದ್ನ ತಪನ್ ಶಕುನಿಯಾರವರದು. ಅವರು ಹೇಳುತ್ತಾರೆ, ನಾನು ಡಿಜೆ ಎಫೆಕ್ಟೋ ಎಂಬ ನನ್ನ ರಂಗಮಂಚದ ಹೆಸರಿನಲ್ಲಿ ಖ್ಯಾತನಾಗಿದ್ದೇನೆ. ವೃತ್ತಿಯಲ್ಲಿ ನಾನೊಬ್ಬ ಡಿಸ್ಕ್ ಜಾಕಿ, ಸಂಗೀತ ನಿರ್ಮಾಪಕ ಮತ್ತು ರಚನಕಾರ. ಈ ಪವಾಡವು ನನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸಿತು ಮತ್ತು ಇದು 25ನೇ ಅಕ್ಟೋಬರ್ 2020 ಭಾನುವಾರದಂದು ಕೊನೆಗೊಂಡ ನವರಾತ್ರಿ ಹೋಮಕ್ಕೆ ಸಂಬಂಧಿಸಿದೆ. ಅಕ್ಟೋಬರ್ 26ರಂದು ಸಾಂಗ್ ಡ್ಯೂ ಡಾಟಾ ನೆಟ್ವರ್ಕ್ನಿಂದ ಗೆಟ್ ಯುವರ್ ಮ್ಯೂಸಿಕ್ ಹರ್ಡ್ ಇನ್ ಓವರ್ 200 ಫ್ಯಾಬ್ ಇಂಡಿಯಾ ಔಟ್ಲೆಟ್ಸ್ ಎಂಬ ಸ್ಪರ್ಧೆಯಲ್ಲಿ ನಾನು ಜಯಶೀಲನಾಗಿದ್ದೇನೆಂಬ ಇಮೇಲ್ ಸಂದೇಶವು ನನ್ನ ಕೈ ಸೇರಿತು. ಫ್ಯಾಬ್ ಇಂಡಿಯಾ ಭಾರತದ ಅತ್ಯಂತ ಪ್ರಸಿದ್ಧ ಸಾಂಪ್ರದಾಯಿಕ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಅದು ತನ್ನ ಇರುವಿಕೆಯನ್ನು 7 ರಾಷ್ಟ್ರಗಳಲ್ಲಿ, 81 ನಗರಗಳಲ್ಲಿ ಮತ್ತು 211 ಮಳಿಗೆಗಳಲ್ಲಿ ಹೊಂದಿದೆ. ಸುಮಾರು 10 ಲಕ್ಷ ಜನರು ಪ್ರತಿ ತಿಂಗಳು ಫ್ಯಾಬ್ ಇಂಡಿಯಾ ಮಳಿಗೆಗಳಿಗೆ ಭೇಟಿ ಕೊಡುತ್ತಾರೆ. ಕಳೆದ 3 ವರ್ಷಗಳಿಂದ ಸಾಂಗ್ಡ್ಯೂ ನೆಟ್ವರ್ಕ್ ಫ್ಯಾಬ್ ಇಂಡಿಯಾಕ್ಕಾಗಿ ಕೆಲವು ಪ್ರಖ್ಯಾತ ಮತ್ತು ಅದ್ಭುತ ಹಾಡುಗಾರರ ಪ್ಲೇಲಿಸ್ಟ್ಗಳನ್ನು ಸಿದ್ಧಪಡಿಸುತ್ತಿದೆ. ನಾನು ಮಾರ್ಚ್ನಲ್ಲಿನ ಲಾಕ್ಡೌನ್ ಸಮಯದಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಮತ್ತು ಏಪ್ರಿಲ್ನಲ್ಲಿ ನನ್ನನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು. ಇದು ನನ್ನ ಬಹಳ ನೆಚ್ಚಿನ ಸ್ಪರ್ಧೆಯಾಗಿದ್ದರಿಂದ ನಾನು ಕಾತುರದಿಂದ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದೆ. ಈ ಸುಂದರ ಅನುಗ್ರಹಕ್ಕಾಗಿ ಶ್ರೀ ಅಮ್ಮ ಭಗವಾನರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಿದೆ. ಕಳೆದ 1 ದಶಕದಲ್ಲಿ ನಾನು ಎಷ್ಟೋ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೆ, ಆದರೆ ಅಂತಿಮ ಸುತ್ತಿಗೆ ಆಯ್ಕೆಯಾಗಿರಲಿಲ್ಲ. ಇದು ನನ್ನ ಮೊದಲ ವಿಜಯವಾಗಿತ್ತು. ಆಯ್ಕೆಯಾದ ಹಾಡಿನ ಶೀರ್ಷಿಕೆಯು ಹ್ಯೂಮನ್ ನೇಚರ್ ಇನ್ಸ್ಟ್ರುಮೆಂಟಲ್ ವರ್ಷನ್ ಎಂಬುದಾಗಿತ್ತು. ಪವಾಡ ಸದೃಶವಾಗಿ ನಾನು ಇದನ್ನು 4-5 ವರ್ಷಗಳ ಹಿಂದೆ ಜ್ಞಾನಯೋಗಿ ಚಾನೆಲ್ನಲ್ಲಿನ ಶ್ರೀ ಅಮ್ಮ ಭಗವಾನರ ಕಂತುಗಳಿಗಾಗಿ ರಚಿಸಿದ್ದೆ. ನನ್ನ ಪ್ರೀತಿಯ ಸ್ಪರ್ಧಾ ವಿಜೇತ ಶ್ರೀ ಅಮ್ಮ ಭಗವಾನ್, ನಿಮಗೆ ಅನಂತಾನಂತ ಧನ್ಯವಾದಗಳು. ಇಂತಹ ಸುಂದರ ಆಶೀರ್ವಾದಗಳನ್ನು ನನ್ನ ಕುಟುಂಬ ಮತ್ತು ಪ್ರತಿಯೊಬ್ಬರ ಮೇಲೂ ದಯವಿಟ್ಟು ಯಾವಾಗಲೂ ಸುರಿಸುತ್ತಿರಿ.